ಬರುತ್ತೆ ಅಂಬ್ಲಿ, ಅದು ಅಂಬ್ಲಿ ಅಂಬ್ಲಿ ಕುಡಿ, ಫಸ್ಟ್ ಅಂಬ್ಲಿ ಕುಡಿ. ಚೆನ್ನಾಯ್ತಲ್ಲ. ಇಲ್ಲಿ ನೋಡಮ್ಮ, ಇಲ್ಲಿ ಇವಳು ಗೊಂಬೆಗಳನ್ನ ಅಲ್ಲಿ ಕೂರಿಸ್ಕೊಂಡು ಹೊಚ್ಗೆ ಕೂತವಳೆ ಮೇಡಮ್. ಅಲ್ಲ, ಚಳಿ ಆದಾಗ ಹೊಚ್ಕೊಳ್ಳಿಲ್ಲ ಇವಳು. ಒಂದು ಸ್ವಲ್ಪ ಬಿಸಿಲತ್ತೈತೆ ಅಂದಾಗ ಇಲ್ಲಿ ನೋಡಿ ಗೈಸ್ ಟಿವಿ ನೋಡ್ತಾವಳೆ. ಟಿವಿ ನೋಡ್ತಾರೆ, ಅವಳು ಬ್ಲ್ಯಾಂಕೆಟ್ ತಂದು ಆ ಕಡೆಗೆ ಈ ಕಡೆಗೆ ಗೊಂಬೆಗಳನ್ನ ಕೂರಿಸ್ಕೊಂಡು ಗೊಂಬೆಗೆ ಹೊಚ್ಕೊಂಡು ಅವಳು ಹೊಚ್ಕೊಂಡು ಕೂತಿರೋ ಟಿವಿ ನೋಡ್ತಿರತ್ತ. ಏನಕ್ಕೆ ಹೊಚ್ಕೊಂಡಿದ್ಯಾ? ಚಳಿ ಆಯ್ತೈತಲ್ಲ ಅದಕ್ಕಂತಮ್ಮ. ಚಳಿ ಆಯ್ತೈತಲ್ಲ ಅದಕ್ಕ. ಓಕೆ ಗೈಸ್, ಇವಾಗ ಸ್ಪೆಷಲ್ ಬಾಳೆದಿಂಡಿನ ಪಲ್ಯ ಮಾಡೋಣ ಅಂತ ಬಾಳೆದಿಂಡಿನ ಪಲ್ಯ ಮಾಡ್ತಿದ್ದೀನಿ. ನಾನು ಯಾವಾಗಲೋ ಒಂದ್ಸಲ ಮಾಡಿದ್ದೆ ಕಣಮ್ಮ, ಒಂದ್ಸಲನೋ 2 ಸಲನೋ. ಇಲ್ಲಿ ತಗೋಬತ್ತೀವಲ್ಲ, ಯಾವಾಗಲೋ 1-2 ಸಲ ಮಾಡಿದ್ದೆ, ನೆನಪಿಲ್ಲ. ಹಾಂ, ಏನೇನಕ್ಕೆ ಒಳ್ಳೇದು ಹೇಳು? ಬಾಳೆದಿಂಡು ಸ್ಟೋನ್ ಪೇನ್ ಇದ್ದರು ಈ ಥರ ಬಾಳೆದಿಂಡಿನ ಪಲ್ಯ, ಬಾಳೆದಿಂಡಿನ ಜ್ಯೂಸು ಇದೆಲ್ಲ ಮಾಡ್ಕೊಂತೀನಿ ಗೈಸ್. ಅಕಸ್ಮಾತ್ ಸ್ಟೋನ್ ಪೇನ್ ಇಲ್ಲ ಅಂದ್ರೂ ನಾರ್ಮಲಾಗೆ ಮಾಡ್ಕೊಂಡು ತಿಂದ್ರು ಒಳ್ಳೇದಲ್ವ ನಮ್ಮ? ನೋಡಿ, ಅವ್ಳು ಗೊಂಬೆಗಳನ್ನೆಲ್ಲ ಹೊಚ್ಕೊಂಡು ಕೂತೈತಿತ್ತು. ಹೋಗಿ ಇಲ್ಲಿರೋ ಗೊಂಬೆಗಳನ್ನ ತಗೊಂಡು ಹೋಗ್ಬಂತು. ಓಕೆ ಗೈಸ್, ಇವಾಗ ಎಲ್ಲ ಕಟ್ ಮಾಡಿದ್ದೀನಿ. ಇನ್ನೊಂದು ಸ್ವಲ್ಪ ಒಂದು ಪೀಸ್ ಐತೆ ಅಷ್ಟೇ. ಕಟ್ ಮಾಡಿಬಿಟ್ಟು ನೋಡಿ, ಇಲ್ಲಿಟ್ರೆ ಗೊಂಬೆಗಳನ್ನ ತಗೊಂಡೋಗ ಅಲ್ಲಿ ಇಟ್ಕೊಂಡು ಹೊಚ್ಕೊಂಡು ಇದು ಮಾಡ್ತಾವಳೆ. ಇಲ್ಲ ಬಿಡು, ಅಲ್ಲೆಲ್ಲ ಬಿಡು. ಇದು ಅದೆಲ್ಲ ಸಿಪ್ಪೆ ಬಿಡಮ್ಮ, ನೀನು ಮುಟ್ಬೇಡ, ಸಾಕು. ಓಕೆ ಗೈಸ್, ಇದೊಂದು ಪೀಸ್ ಐತೆ ಕಬ್ಬಿನ ಥರ, ಅದೊಂದು ಪೀಸ್ ಕಟ್ ಮಾಡಿಬಿಟ್ಟು ಇವಾಗ ಬಾಳೆದಿಂಡಿನ ಪಲ್ಯ ಹೆಂಗೆ ಅಂತ ಕ್ವಿಕ್ ತೋರಿಸ್ತೀನಿ ಬನ್ನಿ. ನೀವು ಮನೇಲಿ ಮಾಡ್ಕೊತೀನಿ, ಹೆಲ್ದಿಯಾಗಿರುತ್ತೆ, ಮತ್ತು ಸ್ಟೋನ್ ಪೇನು ಬರಲ್ಲ. ಇದ್ದರಿಗೂ ಸ್ಟೋನ್ ಪೇನ್ ಕಮ್ಮಿ ಆಗುತ್ತೆ, ಮತ್ತು ಇದಾಗ್ಬಿಡುತ್ತೆ, ಹೋಗ್ಬಿಡುತ್ತೆ. ಆಮೇಲೆ ಸ್ಟೋನ್ ಪೇನು ಇದ್ದರೆ ತಿನ್ನಬೇಕು ಅನ್ನೋದು ಏನು ರೂಲ್ಸ್ ಏನಿಲ್ಲ, ಇಲ್ಲದೇ ಇದ್ದರೂ ತಿಂದರೆ ತುಂಬ ಒಳ್ಳೇದಲ್ಲ ನಮ್ಮ. ಓಕೆ ಬನ್ನಿ, ಯಾವ ಥರ ಮಾಡೋದು ಅಂತ ತೋರಿಸ್ತೀನಿ ನಿಮ್ಗೂ. ಓಕೆ, ಇದು 2 ಸಲ ತೊಳೆದು ಹಾಕಿದ್ದೀನಿ. ಎಂಥದ್ದು ಬಾಳೆದಿಂಡ 2 ಸಲ ತೊಳೆದು ಹಾಕಿ, ಕಡಲೆಕಾಳೆಲ್ಲ ನೆನೆ ಹಾಕಿದರೆ ಕರೆಕ್ಟಾಗಿರುತ್ತೆ. ಗಟ್ಟಿ ಕಡಲೆಕಾಳಿದ್ದಾವೆ, ಸೊ ನೆನೆ ಹಾಕಿರಲಿಲ್ಲ. ಅದಕ್ಕೆ ಒಂದು ಸ್ವಲ್ಪ ಕಡಲೆಬೇಳೆ ಹಾಕಿ ಬಾಳೆದಿಂಡು 2 ಸಲ ತೊಳೆದು ಹಾಕ್ಬಿಟ್ಟು ಇದ್ರಕ್ಕೊಂದು 4 ವಿಷಲ್ ಹಾಕಿಸ್ತೀನಿ ಗೈಸ್. ಇವಾಗ ಒಲೆ ಮೇಲೆ ಇಡಬೇಕು. ಸ್ವಲ್ಪ ತೊಳೆದು ಹಾಕಿ ಕುಕ್ಕರ್ಗೆ ಹಾಕಿದ್ದೀನಿ. ಒಂದು 4 ವಿಷಲ್ ಆದಮೇಲೆ ಹೆಂಗೆ ಬೆಂದಿರುತ್ತೆ ಅಂತ ತೋರಿಸ್ತೀನಿ. ಮತ್ತು ಇದಕ್ಕೆ ಸ್ವಲ್ಪ ರುಚಿ ಹಿಡಿಯೋಕ್ಕೆ ಉಪ್ಪು ಹಾಕಬೇಕು. ಉಪ್ಪು ಹಾಕಿದ್ದೀನಿ ಇವಾಗ ನೀರೊಳಗಡೆಗೆ. ಇವಾಗ ಒಂದು 4 ವಿಷಲ್ ಹಾಕ್ಸೋಣ ಬನ್ನಿ. ಏನು ಮಾಡ್ತಾಯಿದ್ದೀರಾ ಇಬ್ರೂ? ಪಾವು ಓ, ಪಟ್ ಚಿಟ್ ಅನ್ನಿಸ್ತಾ ಇದ್ದೀರಾ? ಸರಿ, ಕುತ್ಕೊಂಡು ಮಾಡುವ ಅಜ್ಜಿ. ನೀವು ಯಾರು ಜಾಸ್ತಿ ಪಟ್ ಅನ್ನಿಸ್ತಾ ಇದ್ದೀರಾ? ಸರಿ, ಯಾರು ಜಾಸ್ತಿ ಪಟ್ ಅನಿಸಿದ್ದು? ಸರಿ, ನೀನೇ ಅಂತ ಚಳಿ ಜಾಸ್ತಿ ಪಟ್ ಅನಿಸಿದ್ದು? ನೀನೇ? ಓ, ಇನ್ನು ಪಟ್ ಅಂತಾವೆ. ಕಾಲಲ್ಲಿ ತುಣಿತಾ ಇದ್ದೀರಾ? ಕೈಯಲ್ಲಿ ಮಾಡವು ಬಿದ್ದಿದ್ದೀರಾ? ಪಟ್ 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 ಪಟ್. ನಾನು ಬರಲಾ? ಹುಯ್, ಇಲ್ಲಿ ನೋಡಿ, ನಾನು ಅಡುಗೆ ಮಾಡ್ಬೇಕೀಗ. ಇಲ್ಲ, ಈ ಕಡೆ ಜಾಸ್ತಿ ಇದ್ದಾವೆ ಕಣ್ರಲ್ಲಿ. ನೋಡಿ ಎಷ್ಟೊಂದು ಮಾಡಿದೆ, ಆ ಕಡೆ ಜಾಸ್ತಿ ಇದ್ದಾವೆ. ಮಾಡಿ ಉಲ್ಟಾ ತಿರ್ಗಿಸ್ಕೊಳ್ಳಿ ಅಜ್ಜಿ, ನೀವು ಇಸ್ಕ ಕರೆಕ್ಟ್ ಆಗುತ್ತೆ. ಅದನ್ನು ಆ ಕಡೆ ಈ ಕಡೆ ತಿರ್ಗಿಸ್ಕೊ. ನೀನು ಅದ್ರ ಮೇಲೆ ಕೂತಿದೆಯಲ್ಲ ಬಂಗಾರಿ. ಒಗ್ಗರಣೆ ಹಾಕ್ತಿದ್ದೀನಿ, ಒಗ್ಗರಣೆ ಹಾಕ್ತಿದ್ದೀನಿ. ಉಪ್ಪುಡಿ, ನೀವು ಏನು ಉಪ್ಪು ತಿನ್ನೋದು ನೀವು? ಆಲ್ರೆಡಿ ಇದಕ್ಕೆ ಉಪ್ಪು ಹಾಕಿ ಬೇಯಿಸಿದ್ದೀನಿ. ಸ್ವಲ್ಪ ಲೈಟಾಗಿ ಹಾಕ್ಬೇಕಷ್ಟೆ, ನೋಡ್ಕೊಂಡು ಹಾಕ್ಬೇಕು. ಇವಾಗ ಅದು ಜಾಸ್ತಿ ಉಪ್ಪು ಹಾಕ್ಬೇಕು. ನೋಡಿ, ಎಲ್ಲ ಒಗ್ಗರಣೆ ಆಯಿತು. ಇವಾಗ ಇದಕ್ಕೆ ಇದು ಹಾಕೋಣ.
ಹಾಕಿದ್ದೀನಿ, ನೀಟಾಗಿ ಮಿಕ್ಸ್ ಮಾಡಬೇಕು ಇದನ್ನು. ನೋಡಿ ಬಾಳೆದು ಹಣ್ಣಿನ ಪಲ್ಯ ರೆಡಿ. ಪಲ್ಯ ರೆಡಿ ಆಯಿತು. ಮತ್ತು ಇದ್ರ ರಸ ಇರುತ್ತಲ್ಲ, ರಸನೂ ಕುಡಿಬೇಕು. ಸ್ಟೋನ್ ಪೇನ್ ಯಾರಿರುತ್ತೆ ನೋಡಿ, ಇದು ರಸ ಇದೆ, ಹಿಂಗಿದೆ. ಅಂದರೆ ತಿಳಿ ಸಾಂಬಾರು ಮಾಡ್ಕೋಬೋದು ಅದರಲ್ಲಿ. ತಿಳಿ ಸಾಂಬಾರು, ರಸದಲ್ಲಿ ತಿಳಿ ಸಾಂಬಾರು ಮಾಡ್ಬೋದು, ಕುಡಿಬೋದು. ಸೊ ಹಂಗಾಗಿ ನಾನು ಬರೀ ಪಲ್ಯ ಮಾಡಿದ್ದೀನಿ. ನಮ್ಮನೇಲಿ ಕುಡಿತೀನಿ ಅಂದರು. ಸೊ ಹಂಗಾಗಿ ಅಲ್ಲಿ ಸಾಂಬಾರು ಮಾಡಲಿಲ್ಲ, ಸ್ವಲ್ಪ ಸಾಂಬಾರು ಇತ್ತು ಅಂತ. ನೋಡಿ ಈ ಥರ ಇದ್ರ ಪಲ್ಯ ಮಾಡಿಕೊಡಿ ನೀವು. ಬೆಂಡೆಕಾಯಿ ಅಂತಿದ್ದೀನಿ ಮಿಸ್ಸಾಗಿ, ಬಾಳೆದಿನ ಪಲ್ಯನ. ಮನೆಗೂ ಒಳ್ಳೆಯದು. ಅಂದರೆ ಮನೆಗೆ ಅಂತಂದರೆ ಸ್ಟೋನ್ ಪೇನ್ ಇದ್ದರೆ ತಿನ್ನಬೇಕು ಅಂತೇನಿಲ್ಲ, ನಮಗೂ ಎಲ್ಲರಿಗೂ ಒಳ್ಳೆಯದು. ಎಲ್ಲ ಪಲ್ಯನೂ ಮಾಡ್ತೀವಿ. ಈ ಪಲ್ಯನೂ ಒಂದು ದಿವಸ ಮಾಡಿದರೆ ಚೆನ್ನಾಗಿರುತ್ತೆ. ಇವಾಗ ನಮಗೆ ಮುದ್ದೆ ಮಾಡಬೇಕು. ಓಕೆ ನೋಡಿ ಪಲ್ಯ ಹಾಕ್ಕೊಡ್ಲಮ್ಮ ಸ್ವಲ್ಪ. ಇಲ್ಲಿ ನಮ್ಮ ಅಮ್ಮ ಟೇಸ್ಟ್ ಕೊಡ್ತೀನಿ ಹೆಂಗೈತಿ ಅಂತ ನೋಡಿ ಹೇಳ್ತಾರೆ. ಸುಡ ಚೆಲ್ಲುತ್ತೆ ಇಸ್ಕೊಳಮ್ಮ. ಇನ್ನೂ ಐತೆ ತಿನ್ನಿ, ಅವ್ರಿಗೂ ಐತೆ. ನೀನು ಟೇಸ್ಟ್ ನೋಡು, ಉಪ್ಪು ಸೊಪ್ಪೆ ಖಾರ ಎಲ್ಲ ಟೇಸ್ಟ್ ನೋಡು. ಚೆನ್ನಾಯ್ತೇನವ? ಚೆನ್ನಾಯ್ತು ಚಳಿ. ಅವಳಿಗೆ ಖಾರ ಆಗ್ಬಿಡ್ತು. ಖಾರ ಆಯ್ತೇನಮ್ಮ? ಚೆನ್ನಾಗಿ. ಈಗ ಉಪ್ಪೇನು ಹಾಕೋದು ಬೇಡವಾ? ಓಕೆ ಗೈಸ್, ಚೆನ್ನಾಗಿದೆ. ಹಂಗಾದ್ರೆ ಸುಮ್ಮನೆ ಡವ್ ಮಾಡಬೇಡಿ. ಅಲ್ಲಿ ತಿನ್ನಿ, ನೀವು ತಿನ್ನಿ. ಏನಮ್ಮ? ಕಡಲೆಕಾಳಲ್ಲ ಇದು, ಕಡಲೆಬೇಳೆ. ನಾನು ಕಡಲೆಕಾಳು ಸ್ವಲ್ಪ ನೆನೆ ಹಾಕಿದರೆ ಕರೆಕ್ಟಾಗಿರೋದು. ಅಂದರೆ 3-4 ವಿಷಲ್ ಹಾಕ್ಸಿದ್ನಲ್ಲ, ಅವಾಗ ಕಡಲೆಬೇಳೆ ಸ್ವಲ್ಪ ಸ್ಮ್ಯಾಶ್ ಆದಂಗೆ ಆಗ್ಬಿಟ್ಟವೆ. ಚೆನ್ನಾಗಿ ಬೆಂದಿದ್ವಲ್ಲ, ಹಿಂಡಿದ್ವಲ್ಲ. ರುಚಿ ಆಯ್ತಾ? ಚೆನ್ನಾಯ್ತಾ? ನಾನೇ ಬೇಡಪ್ಪ, ಅವ್ರು ಕುಡಿತೀನಿ ಅಂದರು, ಕುಡೀಲಿ ಬಿಡು. ಇಬ್ರು ಒಂದು ಲೋಟ ಕುಡೀರಿ, ಐತೆ. ಊಟ ಕೂತ್ಕೊತಿರಲ್ಲವ ಕೊಡ್ತೀನಿ. ಸರಿ, ಸೂಪರಾಗೈತೆ ಅಂತೈತೆ ಅಜ್ಜಿ. ನೀನು ಸೂಪರಾಗಿಲ್ವನವ? ಯಾಕೆ? ವಾಟ್ ಹ್ಯಾಪನ್? ಓಕೆ, ನೀನು ತಿನ್ನಮ್ಮ. ಓಕೆ ಗೈಸ್, ಇವಾಗ ಅಮ್ಮನ ಚೆಕಪ್ಪಿಗೆ ಅಂತ ಊರಿಗೆ ಹೊರಟಿದ್ದೀವಿ, ಹಾಸನಿಗೆ. ಅದಕ್ಕೆ ಇವಾಗ ಮಧ್ಯಾಹ್ನ ಪಲ್ಯ ಮಾಡಿ ರೊಟ್ಟಿ ಮಾಡ್ತಾಯಿದ್ದೀನಿ. ಇವರು ಟಿ ವಿ ನೋಡ್ತವ್ರೆ. ಅಮ್ಮಗೆ ರೊಟ್ಟಿ ಕೊಟ್ಟಿದ್ದೀನಿ. ಇಲ್ಲಿ ನೋಡಿ, ನನ್ನ ಮಗಳಿಗೆ ಇವಾಗ ತುಪ್ಪ ಸೊರಬಿಟ್ಟು ಕೊಡಬೇಕು. ರೊಟ್ಟಿ ಮಾಡಿದ್ದೀನಿ. ರೊಟ್ಟಿ ಮಾಡ್ತಾ ಇದ್ದೀನಿ ನೋಡಿ. ಈಗ ಅವಳಿಗೆ ಬಿಸಿ ಇದೆ, ಪುಟಾಣಿ ರೊಟ್ಟಿ ಹಾಕಿದ್ದೀನಿ. ಇವಾಗ ಪಲ್ಯ ತರಕಾರಿ ಇದ್ದಿದ್ದೆಲ್ಲ ಗೊತ್ತರ ಮಾಡಿಬಿಟ್ಟಿದ್ದೀನಿ. ಇರೊಬ್ಬರ ತರಕಾರಿ ಎಲ್ಲ ಹಾಕಿ ಅಲ್ಲಿ ಸ್ವಲ್ಪ ತಗೊಂಡೋಗೋಣ ಅಲ್ಲಿಗೆ, ಊರಿಗೆ, ಹಾಸನಿಗೆ ಅಂದ್ಬಿಟ್ಟು. ಚೆನ್ನಾಗಿದೆಮ್ಮ ರೊಟ್ಟಿ ಪಲ್ಯ? ಸರಿ, ನಿಮಗೆ ಇವಾಗ ತುಪ್ಪ ಸರಿಬಿಟ್ಟು ಕೊಡಲ ರೊಟ್ಟಿನ? ಬೇಗ ತಿನ್ಬೇಕು ನೀವು, ಓಕೆನಾ? ಓಕೆ ಗೈಸ್, ಬೇಗ ತಿನ್ಬಿಟ್ಟು ಇವಾಗ ಹೊರಡಬೇಕು.